ಎಸ್ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾನೂನಿನ ಹೋರಾಟದಲ್ಲಿ ತಿಮರೂಡಿಗೆ ಭಾರಿ ಜಯ. ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. ಪುತ್ತೂರು ಎಸಿ ಆದೇಶ ಪ್ರಶ್ನಿಸಿದ್ದಂತಹ ತಿಮರೂಡಿ ಕಾನೂನು ಹೋರಾಟದಲ್ಲಿ ತಿಮರೂಡಿಗೆ ಭಾರಿ ಜಯ. ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. ಪುತ್ತೂರು ಎಸಿಗೆ ಆದೇಶವನ್ನ ಪ್ರಶ್ನಿಸಿದಂತಹ ತಿಮರೂಡಿ ಗಡಿಪಾರು ಆದೇಶಕ್ಕೆ ತಡೆ ನೀಡುವಂತೆ ಕೋರಿದ್ದಂತಹ ತಿಮರೂಡಿ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಏಕಸದಸ್ಯ ಪೀಠದಿಂದ ಆದೇಶ. ಎಸ್ ವೀಕ್ಷಕರೇ, ತಿಮರೂಡಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾದುಕೊಂಡು ಕೂತ್ಕೊಂಡಿರ್ತರು. ಅದೆಲ್ಲದಕ್ಕೂ ಕೂಡ ಸೆಡ್ ಹೊಡೆದಿದ್ದಾರೆ ಈಗ ತಿಮರೂಡಿಗೆ ಕಾನೂನು ಜಯ ಲಭಿಸಿದೆ. ಕಾನೂನು ಹೋರಾಟದಲ್ಲಿ ತಿಮರೂಡಿಗೆ ಭಾರಿ ಜಯ ಲಭಿಸಿದೆ. ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಎಸ್ ವೀಕ್ಷಕರೇ, ಬುರುಡೆ ಗ್ಯಾಂಗ್ನ ಏಕ ಸದಸ್ಯ ಆಗಿರುವಂತಹ ತಿಮರೂಡಿ ಈಗ ಗಡಿಪಾರಿನಿಂದ ಬಚಾವಾಗಿದ್ದಾರೆ. ತಿಮರೂಡಿ ಅವರು ಶತಾಯಗತಾಯ ಒಂದೊಂದೇ ವಿಚಾರವನ್ನ ಮೈ ಮೇಲೆ ಎಳ್ಕೊಳ್ತಾರೆ. ತಿಮರೂಡಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ, ವಿಚಾರಣೆ ಮಾಡಬೇಕು ಅಂತ ಹೇಳಿ ಪೊಲೀಸರು ತಿರುಗಾಡ್ತಾ ಇದ್ರು. ಆದರೆ ತಿಮರೂಡಿ ಎಲ್ರಿಗೂ ಕೂಡ ಹಲ್ವಾ ಕೊಟ್ಟು ಓಡಾಡ್ತಾ ಇದ್ರು. ಎರಡನೇ ನೋಟಿಸ್ ಕೂಡ ಅವರ ಮನೆ ಬಾಗಿಲಿಗೆ ಅಂಟಿಸಿಬಿಟ್ಟು ಹೋಗಿದ್ದಾರೆ. ಇನ್ನು ತಿಮರೂಡಿ ಅವರ ಹೆಂಡತಿಯನ್ನ ಎಸ್ಐಟಿ ತನಿಖಾ ತಂಡ ಕರೆದುಕೊಂಡು ಹೋಗಿ ವಿಚಾರಣೆ ಕೂಡ ನಡೆಸಿದ್ರು. ಈಗ ತಿಮರೂಡಿಗೆ ಭಾರಿ ಜಯ ಅಂತಾನೆ ಹೇಳ್ಬೋದು. ಎಸ್, ಇದರ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಸಹೋದ್ಯೋಗಿ ಸಾಹಿಲ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸಾಹಿಲ್, ತಿಮರೂಡಿಗೆ ಈಗ ಸ್ವಲ್ಪ ಸಂತೋಷ ಆದಂತೆ ಕಾಣಿಸ್ತಾ ಇದೆ. ಕಾನೂನು ಹೋರಾಟದಲ್ಲಿ ಜಯ, ಏನ್ ಹೇಳ್ತೀರಿ? ಎಸ್ ಕಾವ್ಯ, ಸೌಜನ್ಯ ಪರ ಹೋರಾಟಗಾರರಿಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ಸ್ಟೆಲ್ಲಾ ಹೊರಡಿಸಿದ್ದಂತಹ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು 1-2 ವಾರಗಳ ಅವಧಿಯಲ್ಲಿ ಆತ ರಾಯಚೂರಿನ ಮಾನ್ವಿಗೆ ಸ್ಥಳಾಂತರಗೊಳ್ಳಬೇಕು ಅಂತ ಹೇಳಿ ಬರಬರುತ್ತಾ ಒಂದು ಕಾನೂನಾತ್ಮಕವಾದಂತಹ ಸಲಹೆ ಮಹೇಶ್ ಶೆಟ್ಟಿ ತಿಮರೂಡಿಗೆ ಇತ್ತು ಅಂತ ಕಾಣಿಸುತ್ತೆ. 1 ತಿಂಗಳ ಕಾಲಾವಧಿ ಅಂತ ಹೇಳಲಾಗ್ತಾ ಇತ್ತು. ಅದರೊಳಗಾಗಿ ಅವರಿಗೆ ಕಾನೂನಲ್ಲಿ ಅವಕಾಶ ಇದೆ ಹೈಕೋರ್ಟ್ ನ ಮೆಟ್ಟಿಲೇರೋದಕ್ಕೆ ಅಂತ ಹೇಳಿ. ಸೊ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆ ಒಂದು ಗಡಿಪಾರು ಪ್ರಕರಣ. ಮಹೇಶ್ ಶೆಟ್ಟಿ ತಿಮರೂಡಿ ಪರ ವಕಾಲತ್ತು ವಹಿಸಿದಂತಹ ವಕೀಲರು ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಆ ಮನವಿ ಇವತ್ತು ಪುರಸ್ಕಾರ ಆಗಿದೆ ಕಾವ್ಯ. ಸೊ ಅವರ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ಸಿಕ್ಕಿದೆ. ಇದು ಒಂದು ತರಹದ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಆನೆ ಬಲವನ್ನ ತಂದುಕೊಟ್ಟಂತಾಗಿದೆ. ಅದ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೂಡಿ ಗಡಿಪಾರು ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರ್ ಅವರನ್ನು ಕೂಡ ಗಡಿಪಾರು ಮಾಡಲಾಗುತ್ತೆ ಎನ್ನುವಂತ ಊಹಾಪೋಹಗಳು ಹರಿದಾಡ್ತಾ ಇತ್ತು. ಆದ್ರೆ ಈವರೆಗೂ ಕೂಡ ಅಧಿಕೃತವಾಗಿ ಗಿರೀಶ್ ಇದು ಗಡಿಪಾರಿಗೆ ಒಳಗೊಂಡಿದ್ದಾರೆ ಎನ್ನುವಂತಹದ್ದು ಇನ್ನೂ ಖಾತ್ರಿ ಅಲ್ಲ. ಆದ್ರೆ ಮಹೇಶ್ ಶೆಟ್ಟಿ ತಿಮರೂಡಿಗೆ ಇದ್ದಂತಹ ಗಡಿಪಾರು ಆದೇಶಕ್ಕೆ ಈಗ ಮಧ್ಯಂತರ ತಡೆ ಬಂದಿರುವಂತಹದ್ದು ಕಾವ್ಯ. ಎಸ್, ಇನ್ನು ತಿಮರೂಡಿ ಅವರನ್ನ ಪೊಲೀಸರು ವಿಚಾರಣೆ ಕರೀತಾ ಇದ್ದಾರೆ. ಮತ್ತೊಂದು ಕೇಸಲ್ಲಿ ಅವರು ಬರ್ತಾ ಇಲ್ಲ, ಇನ್ನೊಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ಹೇಳ್ಬಿಡಿ ಕಾವ್ಯ. ಇದು ಆ ಪ್ರಕರಣಕ್ಕೂ ಮತ್ತು ಈ ಗಡಿಪಾರು ಪ್ರಕರಣಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ. ಆ ಪ್ರಕರಣ ಏನು ಅಂತ ಕೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತ ಪ್ರಕರಣ. ಅದು ವೆಪನ್ ಕಾಯ್ದೆಯ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಅವ್ರ ಮನೆಯಲ್ಲಿ ಕತ್ತಿಗಳಿತ್ತು ಮತ್ತು ಏರ್ ಗನ್ಗಳಿತ್ತು. ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಆ ಪ್ರಕರಣ ದಾಖಲಾಗಿರೋದು. ಈಗ ಮಧ್ಯಂತರ ತಡೆ ಬಂದಿರುವಂತಹದ್ದು ಗಡಿಪಾರು ಪ್ರಕರಣಕ್ಕೆ. ಆದ್ರೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೂಡಿ ಒಂದು ವೇಳೆ ಅವರ ನಿವಾಸಕ್ಕೆ ಇವತ್ತು ಬಂದಿದ್ದೇ ಆದಲ್ಲಿ ತಕ್ಷಣ ಬಂಧನ ಮಾಡ್ತಾರೆ. ಅದ್ರಲ್ಲಿ ಯಾವ ಸಂದೇಹವೂ ಬೇಡ. ತಕ್ಷಣ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕಾರಣ 2 ನೋಟಿಸ್ ಮೀರಿ 3ನೇ ನೋಟಿಸ್ ಹೋದ್ರೂ ಕೂಡ ಶೆಟ್ಟಿ ಅರ್ಥಾತ್ ಮಹೇಶ್ ಶೆಟ್ರು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿರ್ಲಿಲ್ಲ. ಸೊ 1ರಲ್ಲಿ ಈಗ ರಿಲೀಫ್ ಸಿಕ್ಕಿದೆ ಗಡಿಪಾರು ಆದೇಶದಲ್ಲಿ. ಆದ್ರೆ ಬೆಳ್ತಂಗಡಿಯಲ್ಲಿ ದಾಖಲಾಗಿರ್ತಕ್ಕಂತಹ ಆ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ನಿಜವಾಗ್ಲೂ ಕೂಡ ಮಹೇಶ್ ಶೆಟ್ಟಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಲಿದೆ ಕಾವ್ಯ. ಸಾಹಿಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಅವರಿಗೆ ಈಗ ಸದ್ಯದ ಮಟ್ಟಿಗೆ ಜಯ ಲಭಿಸಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಾನೂನು ಹೋರಾಟದಲ್ಲಿ ತಿಮರೂಡಿ ಭಾರಿ ಜಯವನ್ನ ಅನುಭವಿಸಿದ್ದು. ಅಪ್ಪಿ ತಪ್ಪಿ ಮನೆಗೆ ಬಂದ್ರೆ ತಿಮರೂಡಿ ಜೈಲಿಗೆ ಹೋಗ್ಬೇಕಾಗತ್ತೆ. ಅದಂತೂ ಫಿಕ್ಸ್. ಈಗ ಮನೆಗೆ ಬರ್ಲಿ ತಾಕತ್ತಿದ್ರೆ ಈಗ ಅವ್ರಿಗೆ ಖುಷಿ ಆಯ್ತಲ್ವಾ? ಗಡಿಪಾರು ಆದೇಶ ಏನಿತ್ತು ಅದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದೆ, ಖುಷಿ ಆಗಿರ್ಬೇಕು. ಬರ್ಲಿ ತಾಕತ್ತಿದ್ರೆ ಈಗ ಮನೆ ಕಡೆಗೆ ನೋಡ್ತೇನೆ ಆಗಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.